ಕೇರಳದಲ್ಲಿ ಭೂಕುಸಿತ ಸಂಭವಿಸಿದ್ದು ಕರುನಾಡಿನಲ್ಲೂ ಕೂಡ ಕಣ್ಣೀರ ಹೊಳೆಯೇ ಹರಿತಾ ಇದೆ। ಈ ಭೂಕುಸಿತದಲ್ಲಿ ಕರ್ನಾಟಕ ಮೂಲದ 16 ಜನ ನಾಪತ್ತೆಯಾಗಿದ್ದಾರೆ। ಇದುವರೆಗೂ ಕರ್ನಾಟಕ ಮೂಲದ 7 ಮಂದಿ ಮೃತಪಟ್ಟಿರೋ ಮಾಹಿತಿ ಲಭ್ಯ ಆಗಿದೆ। ನಾಪತ್ತೆಯಾಗಿರೋ ಕನ್ನಡಿಗರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ। ಆ ಸ್ಥಳದಿಂದ ರಕ್ಷಣೆ ಮಾಡಿದವರನ್ನ ಸ್ಥಳೀಯ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ। ಕನ್ನಡಿಗರನ್ನ ವಾಪಸ್ ಕರೆತರೋದಕ್ಕೆ ಕೇರಳಕ್ಕೆ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ। ಕೇರಳದ ವಯನಾಡಿಗೆ ತಲುಪಿದ್ದಾರೆ ಸಚಿವ ಸಂತೋಷ್ ಲಾಡ್। ಕೇರಳ ಸರ್ಕಾರದೊಂದಿಗೆ ಸದ್ಯ ರಾಜ್ಯ ಸರ್ಕಾರ ಕೂಡ ಸಂಪರ್ಕದಲ್ಲಿದೆ। ಕನ್ನಡಿಗರು ಕೂಡ ಇಲ್ಲಿ ಸಿಕ್ಕಾಕೊಂಡು ಸಂಕಷ್ಟದಲ್ಲಿರೋದ್ರಿಂದ ಸಚಿವ ಸಂತೋಷ್ ಲಾಡ್ರ ಹೆಗಲಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿದೆ। ಈಗಾಗಲೇ ಅವರು ಕೇರಳದ ವಯನಾಡನ್ನು ಕೂಡ ತಲುಪಿದ್ದಾರೆ। ರಾಜ್ಯ ಸರ್ಕಾರ ಕೇರಳ ಸರ್ಕಾರದ ಜೊತೆಗೆ ಈ ವಿಚಾರವಾಗಿ ಸಂಪರ್ಕದಲ್ಲಿದೆ। ಕನ್ನಡಿಗರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ। ಇನ್ನು 7 ಜನ ನಾಪತ್ತೆಯಾಗಿರೋದು, ಅವರ ಬಗ್ಗೆ ಏನು ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ। 7 ಮಂದಿ ಮೃತಪಟ್ಟಿರುವಂಥ ಮಾಹಿತಿ ಇದೆ, ಇದುವರೆಗೆ ಆಗಿರುವಂಥ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ತಾ ಇರೋದು। ಇನ್ನು ಸಾಕಷ್ಟು ಜನ ನಾಪತ್ತೆಯಾಗಿದ್ದಾರೆ, ಅವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ। ಕಾರ್ಯಾಚರಣೆ ಹೇಗಾಗುತ್ತೆ ಅಂದರೆ, ಆ ಸ್ಥಳಗಳಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ। ಬದುಕಿರುವಂಥವರಿಗೆ, ಮೃತದೇಹಗಳಿಗೆ ಅಲ್ಲಿ ಸಿಕ್ಕವರನ್ನು ಕರ್ಕೊಂಡು ಬಂದು ಸ್ಥಳೀಯ ಕಾಳಜಿ ಕೇಂದ್ರಕ್ಕೆ, ಆಸ್ಪತ್ರೆಗಳಿಗೆ ಅವರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ತಕ್ಷಣ। ಮತ್ತೆ ಅಲ್ಲಿ ಕಾರ್ಯಾಚರಣೆ ಮುಂದುವರಿಬೇಕಾಗಿರೋದ್ರಿಂದ ಸೊ ಅವರನ್ನು ಐಡೆಂಟಿಫೈ ಮಾಡಿ ಅದಾದಮೇಲೆ ಮುಂದಿನ ಪ್ರಕ್ರಿಯೆಗಳನ್ನು ನೋಡಬೇಕಾಗುತ್ತೆ। ಇಷ್ಟೆಲ್ಲ ದುರಂತ ಮತ್ತು ತ್ವರಿತ ಕಾರ್ಯಾಚರಣೆ ಎಲ್ಲದರ ಮಧ್ಯೆ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ। ಅವರ ಕುಟುಂಬಗಳು ಇಲ್ಲಿ ಕಣ್ಣೀರಲ್ಲಿ ಜೀವನ ದೂಡೋ ಹಾಗಾಗಿದೆ। ನಿನ್ನೆ ಈ ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಆ ಕುಟುಂಬದ ಸದಸ್ಯರ ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ। ಈಗ ರಾಜ್ಯ ಸರ್ಕಾರ ಕೂಡ ಕೇರಳ ಸರ್ಕಾರದ ಜೊತೆಗೆ ಈ ವಿಚಾರವಾಗಿ ಸಂಪರ್ಕದಲ್ಲಿದೆ। ಕನ್ನಡಿಗರನ್ನು ಸುರಕ್ಷಿತವಾಗಿ ಕರೆತರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ಆ ವಿಚಾರವಾಗಿ ನೋಡೋಣ। ಕೇರಳದಲ್ಲಿ ವಯನಾಡಿನಲ್ಲಾಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಅಂತ 100ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ। ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ। ಕರ್ನಾಟಕದವರು 2 ಜನರು ಸತ್ತಿದ್ದಾರೆ, ಆಮೇಲೆ 2 ಮಿಸ್ ಆಗಿದ್ದಾರೆ। ನಾವು ಬೆಳಿಗ್ಗೆ ಕೇರಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ, ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡ್ತೀವಿ। ವಿಲ್ ಬಿ ವಿತ್ ದಿ ಕೇರಳ ಗೌರ್ಮೆಂಟ್, ವಿಲ್ ಬಿ ವಿತ್ ದಿ ಕೇರಳಿಯನ್ಸ್। ಅಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವ್ರ ಜೊತೆ ಏನೆಲ್ಲ ನಾವು ಇರ್ತೀವಿ ಅಂತ ಹೇಳಿದ್ದೀನಿ, ಮತ್ತೆ ಎಲ್ಲ ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದೀನಿ। ಈಗಾಗಲೇ 2 IAS ಆಫೀಸರ್ಗಳನ್ನ ಕಳಿಸಿದ್ದೀನಿ, ಒಬ್ರು ಜಾಫರು, ಒಬ್ರು ದಿಲೀಶ್ ಅಂತ ಕಳಿಸಿದ್ದೀನಿ। ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟರ್ನ ಡೆಪ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ। ರಕ್ಷಣಾ ಕಾರ್ಯಕ್ಕೆ NDRF ನಿಂದ ಮತ್ತೆ ಸೈನ್ಯದಿಂದ ಎಲ್ಲ ಜನಗಳು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ। ಅವರೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಹೊರಟು ಅಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ। ವಯನಾಡಿನ ದುರದೃಷ್ಟಕರವಾದಂಥ ಒಂದು ದುರಂತ, ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನ ಉಂಟು ಮಾಡಿದ್ದಾರೆ। ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ, ಮತ್ತೆ ಅವರು ಏನ್ ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ। ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ।